ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರ್ತರಾದ ಯೇಸುವೆ ಸ್ವಾಮಿ, ಈ ಸಂಜೆ ಸಮಯದಲ್ಲಿ ಸ್ವಾಮಿ ನಮಗೆ ಕೊಟ್ಟಂತ ಈ ದಿನಕ್ಕಾಗಿ ಸ್ವಾಮಿ ನಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ತಂದೆ, ಇಂದು ಬೈಬಲ್ ಪ್ರಕಟಣೆಯಲ್ಲಿ ನಮಗೆ ವಿವರಣೆ ನೀಡಲು ಬಂದಿರುವ ಸಹೋದರಿ ಅನಿತಾ ಸಿಸ್ಟರ್ ಅವರನ್ನು ಸ್ವಾಮಿ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಅವರು ನಮಗೆ ವಿವರಣೆ ಕೊಡುವಾಗ ಸ್ವಾಮಿ ನಾವು ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲು ಬೇಕಾದಂತ ಪವಿತ್ರಾತ್ಮರ ಕೃಪಾವರವನ್ನು ನಮ್ಮ ಕುಟುಂಬಗಳ ಮೇಲೆ ಸುರಿಸಿರಿ ಸ್ವಾಮಿ. ಹಾಗೂ ಇಂದು ಒಂದಾಗಿರುವ ಎಲ್ಲ ಕುಟುಂಬಗಳನ್ನು ಸ್ವಾಮಿ ಅವರನ್ನ ಆಶೀರ್ವದಿಸಿ, ಅವರ ಕೋರಿಕೆ ಬೇಡಿಕೆಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಇಂದಿನ ಈ ದೈವ ವಾಕ್ಯ ವಿಧಿಯನ್ನು ಸ್ವಾಮಿ ನಿಮ್ಮ ಪವಿತ್ರಾತ್ಮರಿಗೆ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಮೇನ್ ಅಂಡ್ ಥ್ಯಾಂಕ್ ಯು. ಇವತ್ತಿನ ಪುಸ್ತಕ ಮೊದಲನೇ ಅರಸುಗಳು, ಬುಕ್ ಆಫ್ ಫಸ್ಟ್ ಕಿಂಗ್ಸ್. ಸೊ ಈ ಪುಸ್ತಕದ ಪರಿಚಯ, 1 ಮತ್ತು 2 ಅರಸುಗಳು ಪುಸ್ತಕಗಳ ಲೇಖಕರು ಯಾರು ಎಂಬುದು ಖಚಿತವಾಗಿ ತಿಳಿದಿಲ್ಲ. ಯಹೂದ್ಯ ಸಂಪ್ರದಾಯಕ ಪ್ರಕಾರ ಈ ಪುಸ್ತಕಗಳನ್ನ ಪ್ರವಾದಿ ಯೆರೆಮೀಯ ಬರೆದಿರಬಹುದು ಎಂದು ಹೇಳಲಾಗುತ್ತದೆ. ಆದರೆ ಪವಿತ್ರ ಗ್ರಂಥವು ಲೇಖಕರ ಹೆಸರನ್ನ ಸ್ಪಷ್ಟವಾಗಿ ತಿಳಿಸುವುದಿಲ್ಲ. ಈ 2 ಪುಸ್ತಕಗಳು ಕಿಪು 970ರಿಂದ ಕಿಪು 586ರವರೆಗೆ ಇಸ್ರೇಲಿನ ರಾಜ ಪ್ರಭುತ್ವದ ಇತಿಹಾಸವನ್ನ ದಾಖಲಿಸುತ್ತದೆ. ಇವು ರಾಜ ದಾವೀದನ ಕೊನೆಯ ದಿನಗಳಿಂದ ಆರಂಭವಾಗಿ ಇಸ್ರೇಲು ಮತ್ತು ಯಹೂದ ರಾಜ್ಯಗಳ ಅರಸರ ಆಳ್ವಿಕೆಯ ಮೂಲಕ ಯೆರೂಸಲೇಮಿನ ಪತನದವರೆಗೆ ನಡೆದ ಘಟನೆಗಳನ್ನ ವಿವರಿಸುತ್ತದೆ. ಈ ಪುಸ್ತಕದ ಪ್ರಮುಖ ವ್ಯಕ್ತಿಗಳು ದಾವೀದ, ಸೊಲೊಮೋನ್, ರೆಹೋಬಾಮ್, ಯೆರೋಬಾಮ, ಪ್ರವಾದಿ ಎಲಿಯಾ, ಆಹಾಬ್, ಎಸೆಬೆಲ್ ಮತ್ತೆ ಎಲಿಶಾ ಪುಸ್ತಕದ ಕೊನೆಯಲ್ಲಿ ಪರಿಚಯವಾಗುತ್ತಾರೆ. ಇವರೆಲ್ಲ ಮುಖ್ಯ ವ್ಯಕ್ತಿಗಳು ಈ ಪುಸ್ತಕದ ಉದ್ದೇಶ, ಕಿಪು 586ರಲ್ಲಿ ಯೆರೂಸಲೇಮ್ ಬಾಬಿಲೋನಿನವರೆಗೆ ಕೈಗೆ ಬಿದ್ದಾಗ ಜನರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು. ಈ ತರ ಪ್ರಶ್ನೆಗಳು ಅವರಿಗೆ ಬಂತು. ದೇವರು ತನ್ನ ಜನರನ್ನ ಕೈಬಿಟ್ಟರೆ, ಅಥವಾ ಇಸ್ರೇಲಿನ ದೇವರು ಶಕ್ತಿಹೀನನಾಗಿದ್ದರೋ? ಇಸ್ರೇಲ್ಸ್ ಗಾಡ್ ಇಸ್ ಈ ಪವರ್ಲೆಸ್? ಮತ್ತೆ ದೇವರ ದೇವಾಲಯ ಏಕೆ ನಾಶವಾಯಿತು? ಅಂಡ್ ದೇವರು ಆರಿಸಿಕೊಂಡ ರಾಜ್ಯ ಏಕೆ ಕುಸಿಯಿತು? ಹೀಗೆಲ್ಲ ಪ್ರಶ್ನೆಗಳು ಅವ್ರ ಮನಸ್ಸಿಗೆ ಬಂತು. ಅರಸುಗಳ ಪುಸ್ತಕವು ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರವನ್ನ ನೀಡುತ್ತದೆ. ಈ ಪುಸ್ತಕವು ನಮಗೆ ತಿಳಿಸುವುದು, ದೇವರು ಯಾವಾಗಲೂ ಪರಮಾಧಿಕಾರಿಯಾಗಿದ್ದಾರೆ ಮತ್ತು ಇತಿಹಾಸದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ದಾರೆ ಅಂತ. ಇಸ್ರೇಲಿನ ಪತನಕ್ಕೆ ದೇವರು ಕಾರಣ ಅಲ್ಲ, ಅವರ ಮಕ್ಕಳ ನಿರಂತರ ಪಾಪ, ವಿಗ್ರಹ ಆರಾಧನೆ ಮತ್ತು ದೇವರ ಒಡಂಬಡಿಕೆಗೆ ಅವಿಧೇಯತೆಯೇ ಅವರ ನಾಶಕ್ಕೆ ಕಾರಣವಾಯಿತು. ದೇವರು ತನ್ನ ಆಶೀರ್ವಾದದ ವಾಗ್ದಾನಗಳನ್ನ ಹೇಗೆ ನೆರವೇರಿಸಿದರು, ಅದೇ ರೀತಿ ತೀರ್ಪಿನ ಎಚ್ಚರಿಕೆಗಳನ್ನ ನೆರವೇರಿಸಿದರು ಅಂತ ಇಲ್ಲಿ ನಾವು ಓದ್ತೀವಿ. ಈ ಪುಸ್ತಕಗಳ ಇನ್ನೊಂದು ಸ್ವಲ್ಪ ಮುಖ್ಯ ವಿಷಯಗಳು, ಈ ಪುಸ್ತಕ ನಮಗೆ ಕೊಡುವ ಅತಿ ಮುಖ್ಯ ವಿಷಯಗಳು, ದೇವರಿಗೆ ನಿಷ್ಠೆಯಾಗಿ ನಾವು ಬಾಳಬೇಕು, ಫೇತ್ಫುಲ್ನೆಸ್ ಟು ಗಾಡ್. ವಿಧೇಯತೆಯು ಆಶೀರ್ವಾದವನ್ನ ತರುತ್ತದೆ, ಅವಿಧೇಯತೆಯು ತೀರ್ಪನ್ನ ತರುತ್ತದೆ. ಇಸ್ರೇಲಿನ ವಿವಿಧ ಅರಸರ ಜೀವನವು ಈ ಸತ್ಯವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ದೇವರಿಗೆ ನಿಷ್ಠರಾಗಿದ್ದ ಅರಸರು ಆಶೀರ್ವಾದವನ್ನ ಅನುಭವಿಸಿದರು. ದೇವರನ್ನ ಬಿಟ್ಟು ವಿಗ್ರಹಾರಾಧನೆ ಮಾಡಿದವರು ತೀರ್ಪನ್ನ ಅನುಭವಿಸಿದವರು. ಎರಡನೇದಾಗಿ, ದೇವರ ಪ್ರವಾದಿಗಳ ಅಧಿಕಾರ, ಅಥಾರಿಟಿ ಆಫ್ ಗಾಡ್ಸ್ ಪ್ರಾಫೆಟ್ಸ್ ವಿ ಸಿ ಇನ್ ದಿಸ್ ಬುಕ್. ದೇವರು ತನ್ನ ಜನರೊಂದಿಗೆ ತನ್ನ ಪ್ರವಾದಿಗಳ ಮೂಲಕ ನಿರಂತರವಾಗಿ ಮಾತನಾಡಿದರು. ಇವ್ರ ಜೊತೆ ಎಲ್ಲ ಮಾತನಾಡಿದ್ರು. ಈ ಪುಸ್ತಕ ನಾವು ಓದ್ತೀವಿ. ಪ್ರವಾದಿ ನಾಥನ್, ಪ್ರವಾದಿ ಅಹಿಯಾ, ಪ್ರವಾದಿ ಎಲಿಯಾ, ಪ್ರವಾದಿ ಮಿಕಾಯ, ಇವ್ರ ಜೊತೆ ಎಲ್ಲ ದೇವರು ಮಾತನಾಡಿದರು. ಇವರು ಪ್ರಬಲ ಅರಸರ ಎದುರಿನಲ್ಲಿಯೂ ಹೆದರದೆ ದೇವರ ಸತ್ಯವನ್ನ ಧೈರ್ಯದಿಂದ ಪ್ರಕಟಿಸಿದರು. ಮೂರನೇದಾಗಿ, ದೇವರ ಪರಮಾಧಿಕಾರ, ವಿ ಸಿ ಗಾಡ್ ಸೋವರ್ನಿಟಿ ಇನ್ ದಿಸ್ ಬುಕ್. ಅರಸರು ಉದಯಿಸುತ್ತಾರೆ, ರಾಜ್ಯಗಳು ಕುಸಿಯುತ್ತವೆ, ಆದರೆ ದೇವರು ಮಾತ್ರ ಶಾಶ್ವತ ರಾಜನಾಗಿ ಸದಾ ಕಾಲ ಆಳುತ್ತಾರೆ ಅಂತ ನಾವಿಲ್ಲಿ ಓದ್ತೀವಿ. ಇತಿಹಾಸದಲ್ಲಿನ ಪ್ರತಿಯೊಂದು ಘಟನೆ ದೇವರ ಪರಿಪೂರ್ಣ ಯೋಜನೆಯ ಪ್ರಕಾರವೇ ನಡೆಯುತ್ತದೆ. ಇನ್ನು ಸ್ವಲ್ಪ ಸಂದೇಶಗಳು ಈ ಪುಸ್ತಕದಿಂದ. 1 ಅರಸುಗಳ ಪುಸ್ತಕವು ನಮಗೆ ಒಂದು ಮಹತ್ವ ಸತ್ಯವನ್ನ ಕಳಿಸುತ್ತದೆ. ದೇವರಿಗೆ ಸಂಪೂರ್ಣ ನಿಷ್ಠೆಯುಳ್ಳ ಹೃದಯವು ಯಾವುದೇ ಭೌತಿಕ ರಾಜ್ಯ, ಐಶ್ವರ್ಯ ಅಥವಾ ಅಧಿಕಾರಕ್ಕಿಂತ ಅಮೂಲ್ಯವಾದದ್ದು. ದೇವರಿಗೆ ವಿಧೇಯರಾಗುವವರು ಆಶೀರ್ವಾದವನ್ನ ಪಡೆಯುತ್ತಾರೆ. ದೇವರನ್ನ ತೊರೆದು ಹೋಗುವವರು ತಮ್ಮ ಆಯ್ಕೆಗಳ ಫಲವನ್ನ ಅನುಭವಿಸುತ್ತಾರೆ ಅಂತ ಈ ಪುಸ್ತಕ ನಮ್ಗೆ ಹೇಳುತ್ತೆ.
1ನೇ ಅಧ್ಯಾಯ ಫಸ್ಟ್ ಕಿಂಗ್ಸ್, ಒಂದು ಅರಸರುಗಳು. ಅದೋನಿಯನ ವಿಫಲ ರಾಜ ದಾವೀದನು ವಯಸ್ಸಾಗಿ ಬಲಹೀನನಾಗುತ್ತಿದ್ದಾಗ ಅವನ ಮಗ ಅಡೋನಿಜ ಸಿಂಹಾಸನವನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಇಲ್ಲಿ ಪ್ರವಾದಿ ನಾಥನ್ ಮತ್ತು ಬೆತ್ಷೆಬಳು ಸೊಲೊಮೋನನ ರಾಜನಾಗುವನೆಂದು ದಾವೀದನು ನೀಡಿದ್ದ ವಾಗ್ದಾನವನ್ನ ಅವನಿಗೆ ನೆನಪಿಸುತ್ತಾರೆ. ಈಗ ದಾವೀದನು ಸಾರ್ವಜನಿಕವಾಗಿ ಸೊಲೊಮೋನನನ್ನ ರಾಜನಾಗಿ ಘೋಷಿಸುತ್ತಾನೆ. ಯಾಜಕನಾದ ಸಾದೋಕ್ ಸೊಲೊಮೋನಿಗೆ ಅಭಿಷೇಕ ಮಾಡುತ್ತಾರೆ ಮತ್ತು ಇಸ್ರೇಲರೆಲ್ಲರೂ ಸಂತೋಷದಿಂದ ಮಾಡುತ್ತಾರೆ, ಅವರು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಮಾನವನ ಮಹತ್ವಾಂಶಕ್ಕೆಯು ದೇವರ ಯೋಜನೆಯನ್ನ ಎಂದಿಗೂ ಬದಲಾಯಿಸಲಾರದು ಅಂತ ನಮ್ಗೆ ತಿಳಿಯುತ್ತೆ. ನಮ್ಗೆ ಸಿಗೋ ಪಾಠ, ದೇವರ ಕರೆಯು ಮಾನವನ ಯೋಜನೆಗಳಿಗಿಂತಲೂ ದೇವರ ಚಿತ್ತದಿಂದ ಸ್ಥಾಪಿಸವಾಗುತ್ತದೆ ಅಂತ ನಮ್ಗೆ ತಿಳಿಯುತ್ತದೆ. 2ನೇ ಅಧ್ಯಾಯ ದಾವೀದನ ಕೊನೆಯ ಉಪದೇಶಗಳು. ಮರಣದ ಮೊದಲು ದಾವೀದನು ಸೊಲೊಮೋನನಿಗೆ ಈ ರೀತಿ ಬೋಧಿಸುತ್ತಾನೆ, ತನ್ನ ಮಗನಿಗೆ ಇದೆಲ್ಲ ಹೇಳ್ತಾನೆ. 1ನೇದಾಗಿ ದೇವರಿಗೆ ನಿಷ್ಠನಾಗಿರು, 2ನೇದಾಗಿ ದೇವರ ಆಜ್ಞೆಗಳಿಗೆ ವಿಧೇಯನಾಗಿರು, 3ನೇದಾಗಿ ಜ್ಞಾನದಿಂದ ಆಳ್ವಿಕೆ ಮಾಡು, ಕೊನೆಯದಾಗಿ ನ್ಯಾಯವನ್ನ ಸ್ಥಾಪಿಸು ಅಂತ ಹೇಳ್ತಾನೆ. ದಾವೀದನ ಮರಣದ ನಂತರ ಸೊಲೊಮೋನನು ತನ್ನ ರಾಜ್ಯವನ್ನ ದೃಢವಾಗಿ ಸ್ಥಾಪಿಸುತ್ತಾನೆ. ಇಲ್ಲಿ ದಾವೀದನ ಅತ್ಯಂತ ದೊಡ್ಡ ಪರಂಪರೆ ಅವನ ರಾಜ್ಯವಲ್ಲ, ಅವನ ದೇವ ಭಕ್ತಿಯೇ ಅಂತ ನಮ್ಗೆ ತಿಳಿಯುತ್ತೆ. ಈ ಪುಸ್ತಕದಲ್ಲಿ ನನಗೆ ತುಂಬಾ ಇಷ್ಟವಾದದ್ದು ವರ್ಡ್ ಲೈನ್ ಇದು. ಡೇವಿಡ್ಸ್ ಗ್ರೇಟೆಸ್ಟ್ ಲೆಗಸಿ ವಾಸ್ ನಾಟ್ ಹಿಸ್ ಕಿಂಗ್ಡಮ್ ಬಟ್ ಹಿಸ್ ಫೇತ್. ಹಾಗಾಗಿ ಜೀವನವನ್ನ ದೇವರಿಗೆ ನಿಷ್ಠೆಯಿಂದ ಮುಗಿಸಿರಿ ಅಂತ ಈ ಪುಸ್ತಕ ನಮ್ಗೆ ಹೇಳ್ಕೊಡುತ್ತೆ. 3ನೇ ಅಧ್ಯಾಯ ಸೊಲೊಮೋನನು ಜ್ಞಾನವನ್ನ ಬೇಡಿಕೊಳ್ಳುತ್ತಾನೆ. ದೇವರು ಕನಸಿನಲ್ಲಿ ಸೊಲೊಮೋನನಿಗೆ ಕಾಣಿಸಿಕೊಳ್ಳುತ್ತಾರೆ. ಧನ, ಐಶ್ವರ್ಯ ಅಥವಾ ದೀರ್ಘಾಯುಷ್ಯವನ್ನು ಕೇಳುವ ಬದಲು ಸೊಲೊಮೋನನು ಜ್ಞಾನವನ್ನ ಕೇಳುತ್ತಾನೆ. ದೇವರು ಅವನಿಗೆ ಜ್ಞಾನ, ಐಶ್ವರ್ಯ, ಗೌರವ ಮತ್ತು ಸಮಾಧಾನವನ್ನ ಅನುಗ್ರಹಿಸುತ್ತಾರೆ. ಅವನು ಕೇಳಿದ್ರಿಂದ ಎಲ್ಲಾ ದೇವರು ಕೊಡ್ತಾರೆ. 2 ಮಹಿಳೆಯರು ಒಂದೇ ಮಗುವಿನ ತಾಯಿಯಿಂದ ಹೇಳಿದ ಪ್ರಸಿದ್ಧ ನ್ಯಾಯ ತೀರ್ಪಿನ ಮೂಲಕ ಅವನ ಜ್ಞಾನವು ಪ್ರಕಟವಾಗುತ್ತದೆ. ಇಲ್ಲಿ ನಾವು ತಿಳ್ಕೊಳ್ಳೋದು, ವಿನಮ್ರ ಹೃದಯದಿಂದ ಮಾಡುವ ಬೇಡಿಕೆಯಲ್ಲಿ ದೇವರು ಸಂತೋಷ ಪಡುತ್ತಾರೆ. ಹಾಗಾಗಿ ಯಶಸ್ಸಿಗಿಂತ ಮೊದಲು ಜ್ಞಾನವನ್ನ ಹುಡುಕಿರಿ ಅಂತ ಈ ಪುಸ್ತಕ ನಮ್ಗೆ ಹೇಳ್ಕೊಡುತ್ತೆ. 4ನೇ ಅಧ್ಯಾಯ ಸೊಲೊಮೋನನು ಸಮೃದ್ಧ ರಾಜ್ಯ. ಸೊಲೊಮೋನನ ರಾಜ್ಯ ಅವನು ಹೇಗೆ ರೂಲ್ ಮಾಡ್ತಾನೆ. ಸೊಲೊಮೋನನು ಜ್ಞಾನಪೂರ್ಣ ಆಡಳಿತದ ಮೂಲಕ ತನ್ನ ರಾಜ್ಯವನ್ನ ಸುರಿಸುತ್ತಾನೆ. ಇಸ್ರೇಲಿನಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಐಶ್ವರ್ಯ ತುಂಬಿರುತ್ತದೆ. ಅವನ ಜ್ಞಾನವು ಜಗತ್ತಿನಾದ್ಯಂತ ಪ್ರಸಿದ್ಧ ಆಗುತ್ತದೆ. ಇಲ್ಲಿ ದೈವಿಕ ಜ್ಞಾನವು ವ್ಯವಸ್ಥೆ, ಸ್ಥಿರತೆ ಮತ್ತು ಸಮೃದ್ಧಿಯನ್ನ ತರುತ್ತದೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ದೇವರ ಜ್ಞಾನದಿಂದ ನಡೆಸಲ್ಪಡುವವರು ನಾಯಕತ್ವಕ್ಕೆ ಯಶಸ್ವಿಯಾಗುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. 5ನೇ ಅಧ್ಯಾಯ ದೇವಾಲಯ ನಿರ್ಮಾಣದ ಸಿದ್ಧತೆ, ಪ್ರಿಪೇರಿಂಗ್ ದ ಟೆಂಪಲ್. ಇಲ್ಲಿ ಸೊಲೊಮೋನನು ತೂರಿನ ಅರಸನಾದ ಹಿರಾಮನೊಂದಿಗೆ ಸೇರಿ ದೇವದಾರು ಮರ, ಕಲ್ಲು ಮತ್ತು ನಿಪುಣ ಕೆಲಸಗಳನ್ನ ಒದಗಿಸಿಕೊಳ್ಳುತ್ತಾನೆ. ದೇವರ ದೇವಾಲಯ ನಿರ್ಮಾಣದ ಸಿದ್ಧತೆ ಆರಂಭವಾಗುತ್ತದೆ. ಇಲ್ಲಿ ದೇವರ ಮಹತ್ತರ ಕಾರ್ಯಗಳಿಗೆ ಉತ್ತಮ ಸಿದ್ಧತೆ ಅಗತ್ಯ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ದೇವರ ಸೇವೆಗೆ ಮುನ್ನ ನಿಷ್ಠೆಯಿಂದ ಸಿದ್ಧರಾಗಿರಿ ಅಂತ ನಾವು ತಿಳ್ಕೊತೇವೆ. ವಿ ಗಾಟ್ ಟು ಪ್ರಿಪೇರ್ ಅಂಡ್ ಪ್ಲಾನ್ ಅಂಡ್ ಎಕ್ಸಿಕ್ಯೂಟ್ ಗಾಡ್ಸ್ ವರ್ಕ್. ನೆಕ್ಸ್ಟ್ ದೇವಾಲಯದ ನಿರ್ಮಾಣ. ಇಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭವಾಗುತ್ತದೆ. ಅದರ ಭವ್ಯವಾದ ರಚನೆಯು ದೇವರ ಯೋಜನೆಯ ಪ್ರಕಾರ ಅತ್ಯಂತ ಜಾಗರೂಕತೆಯಿಂದ ನಿರ್ಮಿಸಲ್ಪಡುತ್ತದೆ. ಇಲ್ಲಿ ಸೊಲೊಮೋನನು ದೇವರಿಗೆ ವಿಧೇಯನಾಗಿದ್ದರೂ ತನ್ನ ಸನ್ನಿಧಿಯು ಅವರೊಂದಿಗೆ ಇರುವುದಾಗಿ ದೇವರು ವಾಗ್ದಾನ ಮಾಡುತ್ತಾರೆ. 7 ವರ್ಷಗಳ ನಂತರ ದೇವಾಲಯದ ನಿರ್ಮಾಣ ಪೂರ್ಣಗೊಳಿಸುತ್ತದೆ. ಇಲ್ಲಿ ಸುಂದರ ಕಟ್ಟಡಗಳಿಗಿಂತ ದೇವರು ವಿಧೇಯತೆಯನ್ನು ಹೆಚ್ಚು ಮೌಲ್ಯೀಕರಿಸುತ್ತಾರೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ನಾವು ತಿಳ್ಕೊಳ್ಳೋದು, ನಿಮ್ಮ ಜೀವನವನ್ನ ದೇವರಿಗೆ ವಿಧೇಯತೆಯ ಅಡಿಪಾಯದ ಮೇಲೆ ಕಟ್ಟಿಕೊಳ್ಳಿ ಅಂತ ಈ ಪುಸ್ತಕ ನಮ್ಗೆ ಹೇಳುತ್ತೆ. ನೆಕ್ಸ್ಟ್ ಸೊಲೊಮೋನನು ಅರಮನೆ ಮತ್ತು ದೇವಾಲಯದ ಅಲಂಕಾರಗಳು ಅವನು ಹೇಗೆ ಬಿಲ್ಡ್ ಮಾಡಿದ ಅಂತ ಈ ಅಧ್ಯಾಯ ಹೇಳುತ್ತೆ. ಸೊಲೊಮೋನನು ತನ್ನ ರಾಜ ಮನೆತನದ ಅರಮನೆಯನ್ನ ನಿರ್ಮಿಸುತ್ತಾನೆ. ನಿಪುಣ
ಕಲಾವಿದನಾದ ಹಿರಾಮ್ ಸಹಾಯದಿಂದ ದೇವಾಲಯಕ್ಕಾಗಿ ಭವ್ಯವಾದ ಪಾತ್ರೆಗಳು, ಸ್ತಂಭಗಳು ಮತ್ತು ಇತರ ಪವಿತ್ರ ಉಪಕರಣಗಳನ್ನ ತಯಾರಿಸುತ್ತಾನೆ. ಇಲ್ಲಿ ದೇವರಿಗೆ ಅರ್ಪಿಸುವ ಸೌಂದರ್ಯವು ನಮ್ಮ ಭಕ್ತಿಯ ಪ್ರತಿಬಿಂಬವಾಗಿದೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ದೇವರಿಗೆ ನಿಮ್ಮ ಅತ್ಯುತ್ತಮವಾದದ್ದನ್ನ ಅರ್ಪಿಸಿ ಅಂತ ಈ ಪುಸ್ತಕ ಹೇಳುತ್ತೆ. ಎಲ್ಲ ಪುಸ್ತಕ ಅದೇ ಹೇಳೋದು. ನಾವು ಎಲ್ಲ ಕೆಲಸಗಳು ಮಾಡಿ ದೇವರ ಕರೆಗೆ ಕೊನೆಯದಾಗಿ ಬರ್ತೀವಿ. ಆದ್ರೆ ದೇವರ ವಾಕ್ಯ ಹೇಳುತ್ತೆ ಪ್ರಯಾರಿಟಿ, ಫಸ್ಟ್ ಪ್ರಿಫರೆನ್ಸ್ ನಾವು ದೇವರಿಗೆ ಕೊಡಬೇಕು ಅಂತ. ದೆನ್ ದೇವಾಲಯ ಪ್ರತಿಷ್ಠಾಪನೆ, ಟೆಂಪಲ್ ಇಸ್ ಡೆಡಿಕೇಟೆಡ್. ಒಡಂಬಡಿಕೆಯ ಮುಂಜೂಷಣವು ಆರ್ಕ್ ಆಫ್ ದ ಕವನೆಂಟ್ ದೇವಾಲಯದೊಳಗೆ ತರಲಾಗುತ್ತದೆ. ಇಲ್ಲಿ ಯೆಹೋವನ ಮಹಿಮೆಯು ದೇವಾಲಯವನ್ನ ತುಂಬುತ್ತದೆ. ಸೊಲೊಮೋನನು ಪವಿತ್ರ ಗ್ರಂಥದಲ್ಲಿರುವ ಅತ್ಯಂತ ಅದ್ಭುತವಾದ ಸಮರ್ಪಣೆಯ ಪ್ರಾರ್ಥನೆಗಳಲ್ಲಿ ಒಂದನ್ನ ಸಲ್ಲಿಸುತ್ತಾನೆ. ಇಲ್ಲಿ ಇಸ್ರೇಲರೆಲ್ಲರೂ ಅಪಾರ ಸಂತೋಷದಿಂದ ಹಬ್ಬವನ್ನ ಆಚರಿಸುತ್ತಾರೆ. ಇಲ್ಲಿ ನಾವು ನೋಡ್ತೀವಿ, ದೇವರ ಸನ್ನಿಧಿಯು ಸಾಮಾನ್ಯ ಸ್ಥಳಗಳನ್ನ ಪವಿತ್ರ ಸ್ಥಳಗಳನ್ನಾಗಿ ಪರಿವರ್ತಿಸುತ್ತದೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ಪ್ರಾರ್ಥನೆಯು ದೇವರ ಸನ್ನಿಧಿಯನ್ನ ನಮ್ಮ ಜೀವನಕ್ಕೆ ಆಹ್ವಾನಿಸುತ್ತವೆ ಅಂತ ನಾವು ತಿಳ್ಕೊತೀವಿ. ದೆನ್ ಸೊಲೊಮೋನನಿಗೆ ದೇವರು 2ನೇ ಬಾರಿ ಕಾಣಿಸಿಕೊಳ್ಳುತ್ತಾರೆ. ಮೊದಲನೇ ಸತಿ ಬಂದು ನಿನ್ಗೆ ಏನ್ ಬೇಕು ಅಂತ ಕೇಳಿದ್ರು, ಸೊಲೊಮೋನ್ ನನ್ಗೆ ಜ್ಞಾನ ಬೇಕು ಅಂತ ಕೇಳ್ದ. ಈಗ 2ನೇ ಸತಿ ದೇವರು ತೋರ್ಸ್ಕೊತಾರೆ. ದೇವರು ಸೊಲೊಮೋನನೊಂದಿಗೆ ಮಾಡಿದ ಒಡಂಬಡಿಕೆಯನ್ನ ಪುನಃ ದೃಢಕರಿಸುತ್ತಾರೆ. ಸೊಲೊಮೋನನು ದೇವರಿಗೆ ನಿಷ್ಠನಾಗಿದ್ದರೆ ಆಶೀರ್ವದಿಸುವುದಾಗಿ ವಾಗ್ದಾನ ಮಾಡುತ್ತಾರೆ. ಇಲ್ಲಿ ಅದೇ ಸಮಯದಲ್ಲಿ ಅವಿಧೇಯತೆಯು ತೀರ್ಪಿಗೆ ಕಾರಣವಾಗುವುದೆಂದು ಎಚ್ಚರಿಸುತ್ತಾರೆ. ವಾರ್ನಿಂಗ್ ಕೊಡ್ತಾರೆ 2ನೇ ಸತಿ ಬಂದು ಸೊಲೊಮೋನಿಗೆ. ಹಾಗಾಗಿ ಈ ಅಧ್ಯಾಯದಲ್ಲಿ ಸೊಲೊಮೋನನ ಕಟ್ಟಡ ನಿರ್ಮಾಣಗಳು, ವ್ಯಾಪಾರ ಮತ್ತು ಇತರರ ಸಾಧನೆಗಳನ್ನ ದಾಖಲಿಸಲಾಗಿದೆ. ಇಲ್ಲಿ ಪ್ರತಿಯೊಂದು ಆಶೀರ್ವಾದದ ಜೊತೆಗೆ ಜವಾಬ್ದಾರಿಯೂ ಕೂಡ ಬರುತ್ತದೆ. ಸೊ ಯಶಸ್ಸಿನ ನಂತರವೂ ದೇವರಿಗೆ ನಿಷ್ಠರಾಗಿರಿ ಅಂತ ನಾವು ತಿಳ್ಕೊತೀವಿ. ನಾವು ಸಕ್ಸಸ್ ಬಂದಿದ ತಕ್ಷಣ ನಾನೇ ಗ್ರೇಟು ಅಂತ ನಾವು ಬೇರೆ ಕಡೆ ಹೋಗ್ತೀವಿ. ಆದ್ರೆ ಅಧ್ಯಾಯ ಹೇಳುತ್ತೆ ಇನ್ನ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ನಮ್ಗಿದೆ, ನಾವಿನ್ನ ಡೆಡಿಕೇಟೆಡ್ ಆಗಿರೋ ಕೆಲಸ ಮಾಡಬೇಕು ಅಂತ. 10ನೇ ಅಧ್ಯಾಯ, ಶಿಬಾದ ರಾಣಿ ಸೊಲೊಮೋನನನ್ನ ಭೇಟಿ ಮಾಡುತ್ತಾಳೆ. ಶಿಬಾದ ರಾಣಿಯು ಸೊಲೊಮೋನನ ಜ್ಞಾನವನ್ನ ಪರೀಕ್ಷಿಸಲು ಬರುತ್ತಾಳೆ. ಸೊಲೊಮೋನನ ಜ್ಞಾನ, ಐಶ್ವರ್ಯ ಮತ್ತು ದೇವರ ಐಶ್ವರ್ಯಗಳನ್ನ ನೋಡಿ ಅವಳು ಆಗುತ್ತಾಳೆ. ಸೊಲೊಮೋನನು ರಾಜ್ಯವು ತನ್ನ ವೈಭವ ಪರಮೋಚಿತ್ಯ ತಲುಪುತ್ತದೆ. ಇಲ್ಲಿ ದೇವರು ಕೊಡುವ ಜ್ಞಾನವು ಎಲ್ಲಾ ಜನಾಂಗಗಳಿಗೂ ಸಾಕ್ಷಿ ಆಗುತ್ತದೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ದೇವರು ನಮಗೆ ನೀಡಿದ ಆಶೀರ್ವಾದಗಳು ಇತರರನ್ನ ದೇವರ ಕಡೆಗೆ ಸೆಳೆಯುವಂತಿರಲಿ ಅಂತ ಈ ಅಧ್ಯಾಯ ಹೇಳುತ್ತೆ. ನಮ್ಗೆ ದೇವರು ಎಷ್ಟು ಉಡುಗೊರೆಗಳು ಕೊಟ್ಟಿದ್ದಾರೆ, ಅದೆಲ್ಲ ನಾವು ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡ್ಬೇಕು. ಮಕ್ಕಳನ್ನ ದೇವರ ಜೊತೆ ತರಲು ನಾವು ಯೂಸ್ ಮಾಡ್ಬೇಕು ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಸೊಲೊಮೋನನ ಪತನ. ಈಗೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಸೊಲೊಮೋನ್ ವಾಸ್ ದ ಬೆಸ್ಟ್. ಏನಾಗುತ್ತೆ, ಸೊಲೊಮೋನನ ಅನೇಕ ವಿದೇಶಿ ಹೆಂಡತಿಯರು ಅವನನ್ನ ವಿಗ್ರಹ ಆರಾಧನೆ ಕಡೆಗೆ ಸೆಳೆಯುತ್ತಾರೆ. ಅವನ ಹೃದಯವು ದೇವರಿಂದ ದೂರವಾಗುತ್ತದೆ. ದೇವರು ಸೊಲೊಮೋನನ ಮರಣದ ನಂತರ ರಾಜ್ಯವು ವಿಭಜನೆಯಾಗುವುದೆಂದು ಪ್ರಕಟಿಸುತ್ತಾರೆ. ಯೆರೋಬಾಮನು 10 ಗೋತ್ರಗಳ ಮೇಲೆ ಆಳಲು ದೇವರಿಂದ ಆಯ್ಕೆಯಾಗುತ್ತಾನೆ. ಇಲ್ಲಿ ವಿಭಜಿತ ಹೃದಯವು ಕೊನೆಯಲ್ಲಿ ವಿಭಜಿತ ರಾಜ್ಯಕ್ಕೆ ಕಾರಣವಾಗುತ್ತದೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ಯಾವ ನಿಷ್ಠೆಯಿಂದ ಆರಂಭಿಸುತ್ತೇವೆಯೋ ಅದೇ ನಿಷ್ಠೆಯಿಂದ ಅಂತ್ಯವನ್ನ ಮಾಡೋಣ ಅಂತ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ರಾಜ್ಯದ ವಿಭಜನೆ ದೇವರು ಹೇಳಿದಂಗೆ ಆಗುತ್ತೆ. ಅದು ಕಿಂಗ್ಡಮ್ ಇಸ್ ಡಿವೈಡೆಡ್. ರೆಹೋಬಾಮನು ಹಿರಿಯರು ಜ್ಞಾನಪೂರ್ಣ ಸಲಹೆಯನ್ನ ತಿರಸ್ಕರಿಸುತ್ತಾನೆ. ಯೆರೋಬಾಮನು ನೇತೃತ್ವದಲ್ಲಿ ಉತ್ತರದ ಗೋತ್ರಗಳ ದಂಗೆ ಹೇಳುತ್ತವೆ. ಇಲ್ಲಿ ಇಸ್ರೇಲು 2 ರಾಜ್ಯಗಳಾಗಿ ವಿಭಜನೆ ಆಗುತ್ತವೆ. ಇಸ್ರೇಲರು ಉತ್ತರ ರಾಜ್ಯ, ಯಹೂದ ದಕ್ಷಿಣ ರಾಜ್ಯ 2 ಕಡೆ ಡಿವೈಡ್ ಆಗುತ್ತೆ. ಯೆರೋಬಾಮನು ಬೆತೇಲ್ ಮತ್ತು ದಾನಿನಲ್ಲಿ ಚಿನ್ನದ ಕರುಗಳನ್ನ ಸ್ಥಾಪಿಸಿ ಜನರನ್ನ ವಿಗ್ರಹ ಆರಾಧನೆಗೆ ನಡೆಸುತ್ತಾನೆ. ಇಲ್ಲಿ ನಾವು ನೋಡ್ತೀವಿ, ಅಹಂಕಾರವು ಏಕತೆಯನ್ನ ನಾಶ ಮಾಡುತ್ತದೆ. ಹಾಗಾಗಿ ಜ್ಞಾನಿಗಳ ಸಲಹೆಯನ್ನ ಎಂದಿಗೂ ನಿರ್ಲಕ್ಷಿಸಬೇಡಿ ಅಂತ ನಾವು ತಿಳ್ಕೊತೇವೆ. 13ನೇ ಅಧ್ಯಾಯ, ಯಹೂದದಿಂದ ಬಂದ ದೇವರ ಮನುಷ್ಯ. ಇಲ್ಲಿ ಒಬ್ಬ ಪ್ರವಾದಿಯು ಯೆರೋಬಾಮನ ಯಾಜ್ಞವೇದಿಯ ವಿರುದ್ಧ ಪ್ರವಾದನೆ ಮಾಡುತ್ತಾರೆ. ಇಲ್ಲಿ ಪ್ರವಾದಿಯನ್ನ ಹಿಡಿಯಲು ಯೆರೋಬಾಮನು ಕೈ ಚಾಚಿದಾಗ ಅವನ ಕೈ ಒಣಗಿ ಹೋಗುತ್ತದೆ. ಪ್ರವಾದಿಯ ಪ್ರಾರ್ಥನೆಯಿಂದ ಅದು ಮತ್ತೆ ಗುಣವಾಗುತ್ತದೆ. ನಂತರ ಒಬ್ಬ ವೃದ್ಧ ಪ್ರವಾದಿಯು ಮೋಸಕ್ಕೆ ಒಳಗಾಗಿ ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ ಕಾರಣ ಆ ದೇವರ ಮನುಷ್ಯನು ಸಿಂಹದಿಂದ ಕೊಲ್ಲಲ್ಪಡುತ್ತಾನೆ.
ಇಲ್ಲಿ ನಮಗೆ ತಿಳಿಯೋದು ಒಳ್ಳೆಯ ಉದ್ದೇಶವು ದೇವರಿಗೆ ಸಂಪೂರ್ಣ ವಿಧೇಯತೆಯ ಪರ್ಯಾಯವಾಗಲಾರದು ಅಂತ ನಾವು ತಿಳ್ಕೊತೀವಿ. ದೇವರ ವಾಕ್ಯಕ್ಕೆ ಸಂಪೂರ್ಣ ವಿಧೇಯರಾಗಿರಿ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. ನೆಕ್ಸ್ಟ್ ಯೆರೋಬಾಮನು ಮತ್ತು ರೆಹೋಬಾವನ ಮೇಲಿನ ತೀರ್ಪು. ಈಗ ಪ್ರವಾದಿ ಅಹೇನು ಯೆರೋಬಾಮನ ಕುಟುಂಬದ ನಾಶವನ್ನ ಪ್ರವಾದಿಸುತ್ತಾನೆ. ಯೆರೋಬಾಮನ ಮಗನು ಸಾಯುತ್ತಾನೆ. ಅದೇ ಸಮಯದಲ್ಲಿ ಯಹೂದವು ವಿಗ್ರಹಾರಾಧನೆಯಲ್ಲಿ ಬೀಳುತ್ತದೆ. ಈಜಿಪ್ಟ್ನ ಅರಸನಾದ ಶಿಶಕ್ ಯೆರೂಸಲೇಮಿನ ಮೇಲೆ ದಾಳಿ ಮಾಡುತ್ತಾನೆ. ಹಾಗಾಗಿ ದೇವರು ಎಲ್ಲರಿಗೂ ಸಮಾನವಾಗಿ ನ್ಯಾಯ ತೀರ್ಪು ನೀಡುತ್ತಾರೆ ಅಂತ ನಾವು ತಿಳ್ಕೊತೀವಿ. ನಮ್ಗೆ ಸಿಗೋ ಪಾಠ, ಯಾವುದೇ ರಾಷ್ಟ್ರವು ದೇವರ ಸೃಷ್ಟಿನಿಂದ ಹೊರತಲ್ಲ ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಅಬಿಯಾದ ಮತ್ತು ಅಸಾನ ಆಳ್ವಿಕೆ. ಅಬಿಜಾಮ್ ಅಂಡ್ ಆಸ. ಇಲ್ಲಿ ಅಬಿಯಾಮನು ಪಾಪದ ಮಾರ್ಗದಲ್ಲಿಯೇ ನಡೆಯುತ್ತಾನೆ. ಆದರೆ ಅರಸನಾದ ಆಸನು ಆತ್ಮಿಕ ಸುಧಾರಣೆಗಳನ್ನು ಆರಂಭಿಸಿ ಅನೇಕ ವಿಗ್ರಹಗಳನ್ನು ತೆಗೆದು ಹಾಕುತ್ತಾನೆ. ಆದರೂ ಕೆಲವು ಉನ್ನತ ಸ್ಥಳಗಳನ್ನು ಉಳಿದುಕೊಳ್ಳುತ್ತವೆ. ಇಲ್ಲಿ ಒಬ್ಬ ನಿಷ್ಠಾವಂತ ನಾಯಕನು ಒಂದು ರಾಷ್ಟ್ರದ ಆತ್ಮಿಕ ಪುನರುಜ್ಜೀವನಕ್ಕೆ ಕಾರಣನಾಗಬಹುದು ಅಂತ ನಾವು ಓದ್ತೇವೆ. ಇತರರು ಹೇಗೆ ಬದುಕಿದರೂ ನೀತಿಯ ಮಾರ್ಗವನ್ನೇ ಆರಿಸಿಕೊಳ್ಳಿ ಅಂತ ನಾವು ತಿಳ್ಕೊತೀವಿ. ಬೇರೆಯವರು ಹಾಗಿದ್ದಾರೆ ಅಂತ ನಾವು ಫಾಲೋ ಮಾಡೋದು ಬೇಡ, ನೀತಿಯ ದಾರಿಯನ್ನೇ ನಾವು ಚೂಸ್ ಮಾಡಬೇಕು ಅಂತ ಈ ಪುಸ್ತಕ ನಮ್ಗೆ ಹೇಳುತ್ತೆ. ಇಸ್ರೇಲಿನ ದುಷ್ಟ ಅರಸರು 16ನೇ ಅಧ್ಯಾಯದಲ್ಲಿ ಓದ್ತೀವಿ. ಹಲವಾರು ಅರಸರು ಅಧಿಕಾರಕ್ಕೆ ಬಂದು ಹೋಗುತ್ತಾರೆ. ಉಮ್ರಿಯು ಸಮಾರ್ಯವನ್ನ ಇಸ್ರೇಲಿನ ರಾಜಧಾನಿಯನ್ನಾಗಿ ಮಾಡುತ್ತಾನೆ. ಅವನ ಮಗ ಅಹಾಬನು ಇಸ್ರೇಲಿನ ಅತ್ಯಂತ ದುಷ್ಟ ಅರಸನಾಗುತ್ತಾನೆ. ಅವನು ಯೆಜೆಬೇಲನ್ನ ವಿವಾಹವಾಗಿ ಬಾಲನ ಆರಾಧನೆಯನ್ನ ಉತ್ತೇಜಿಸುತ್ತಾನೆ. ಇಲ್ಲಿ ಸಣ್ಣ ರಾಜಿ ಕೊನೆಯಲ್ಲಿ ದೊಡ್ಡ ಭ್ರಷ್ಟತೆಗೆ ಕಾರಣವಾಗುತ್ತದೆ. ಹಾಗಾಗಿ ಪಾಪವು ಎಂದಿಗೂ ಚಿಕ್ಕದಾಗಿಯೇ ಉಳಿಯುವುದಿಲ್ಲ. ಚಿಕ್ಕ ಮಿಸ್ಟೇಕ್ ಅಂತ ಶುರು ಮಾಡಿ ಅದು ದೊಡ್ಡ ಪ್ರಾಬ್ಲಮ್ಗೆ ಅದು ಲೀಡ್ ಆಗುತ್ತೆ ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಎಲಿಯಾ ಮತ್ತು ಸೆರಾಫೆತ್ನ ವಿಧವೆ. ಇಲ್ಲಿ ಎಲಿಯನು ಬರಗಾಲವನ್ನ ಪ್ರಕಟಿಸುತ್ತಾನೆ. ದೇವರು ಕಾಗೆಗಳ ಮೂಲಕ ಅವನಿಗೆ ಆಹಾರವನ್ನ ಒದಗಿಸುತ್ತಾರೆ. ನಂತರ ಸೆರಫೆತ್ ವಿಧವೆಯ ಹಿಟ್ಟು ಮತ್ತು ಎಣ್ಣೆಗಿಂತ ಎಣ್ಣೆ ಎಂದಿಗೂ ಮುಗಿಯದಂತೆ ದೇವರು ಅದ್ಭುತ ಮಾಡುತ್ತಾರೆ. ಇಲ್ಲಿ ಎಲಿಯನ ಪ್ರಾರ್ಥನೆಯ ಮೂಲಕ ದೇವರು ವಿಧವೆಯ ಮಗನನ್ನ ಜೀವಂತಗೊಳಿಸುತ್ತಾರೆ. ಈ ಅಧ್ಯಾಯದಲ್ಲಿ ಇದೆಲ್ಲ ಓದ್ತೇವೆ ನಾವು. ಹಾಗಾಗಿ ಬರಗಾಲ ಸಮಯದಲ್ಲಿಯೂ ದೇವರು ತನ್ನ ಜನರಿಗೆ ಬೇಕಾಗದನ್ನ ಒದಗಿಸುತ್ತಾರೆ ಅಂತ ನಾವು ತಿಳ್ಕೊತೀವಿ. ಅಧ್ಯಾಯ ನೀವು ಓದಿ ನೋಡಿದ್ರೆ ಎಂತ ಒಂದು ಒಳ್ಳೆ ಸ್ಟೋರಿ ನಮ್ಗೆ ಸಿಗುತ್ತೆ. ದೇವರು ಹೇಗೆ ಎಲಿಯನಿಗೆ ಕಾಗೆ ಮೂಲಕ ಅವ್ರು ಬೇಕಾದ ಊಟವನ್ನ ಪ್ರೊವೈಡ್ ಮಾಡ್ತಾರೆ. ಈ ಬಿಡೋ ಮನೆಯಲ್ಲಿ ಹೋಗಿ ಅವ್ರು ಇರ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಊಟ ಸಿಗುತ್ತೆ. ಎಲಿಯಾ ಮಿರಾಕಲ್ ನಡೆಯುತ್ತೆ. ವಿಡೋನ್ ಮಗನ ಮಿರಾಕಲ್ ಆಗುತ್ತೆ ಈ ಚಾಪ್ಟರ್ ಅಲ್ಲಿ. ಹಾಗಾಗಿ ಕಷ್ಟದ ಸಮಯದಲ್ಲಿಯೂ ದೇವರ ಪೂರೈಕೆಯ ಮೇಲೆ ಭರವಸೆ ಇಡಿ ಅಂತ ನಾವು ತಿಳ್ಕೊತೇವೆ. ನೆಕ್ಸ್ಟ್ ಕಾರ್ಮೆಲ್ ಪರ್ವತದ ಮೇಲೆ ಎಲಿಯನು ಬಾಲನ 450 ಪ್ರವಾದಿಗಳಿಗೆ ಸವಾಲು ಹಾಕುತ್ತಾನೆ. ದೇವರು ಪರಲೋಕದಿಂದ ಬೆಂಕಿಯನ್ನ ಕಳುಹಿಸಿ ತನ್ನ ಶಕ್ತಿಯನ್ನ ಪ್ರಕಟಿಸುತ್ತಾರೆ. ಜನರೆಲ್ಲರೂ ಘೋಷಿಸುತ್ತಾರೆ, ಯೆಹೋವನೇ ದೇವರು, ಯೆಹೋವನೇ ದೇವರು ಅಂತ ಎಲ್ಲ ಒಪ್ಕೋತಾರೆ. ನಿಮ್ಮ ದೇವರೇ ನಿಜವಾದ ದೇವರು ಅಂತ. 3 ವರ್ಷಗಳ ಬರಗಾಲದ ನಂತರ ಮಳೆ ಬರುತ್ತದೆ. ಹಾಗಾಗಿ ನಿಜವಾದ ದೇವರು ತನ್ನ ಜನರ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ ಅಂತ ನಾವು ತಿಳ್ಕೊತೀವಿ. ಸತ್ಯಕ್ಕಾಗಿ ಧೈರ್ಯದಿಂದ ನಿಲ್ಲಿರಿ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. ದೆನ್ ಎಲಿಯನು ದೇವರನ್ನ ಭೇಟಿಯಾಗುತ್ತಾನೆ. ಜೆಸೆಬೆಲ್ನ ಬೆದರಿಕೆಯಿಂದ ಎಲಿಯನು ಅರಣ್ಯಕ್ಕೆ ಓಡಿ ಹೋಗುತ್ತಾನೆ. ದೇವರು ಅವನಿಗೆ ಆಹಾರ, ವಿಶ್ರಾಂತಿ ಮತ್ತು ಹೊಸ ಬಲವನ್ನ ನೀಡುತ್ತಾರೆ. ಹೊರೆ ಪರ್ವತದಲ್ಲಿ ದೇವರು ಗಾಳಿ, ಭೂಕಂಪ ಅಥವಾ ಬೆಂಕಿಯಲ್ಲಿ ಅಲ್ಲ, ಮೃದುವಾದ ನಿಷ್ಪತ್ತ ಸ್ತರದಲ್ಲಿ ಮಾತನಾಡುತ್ತಾರೆ. ಎಲಿಯನು ಎಲೀಷನನ್ನ ತನ್ನ ಉತ್ತರಾಧಿಕಾರಿಯಾಗಿ ಅಭಿಷೇಕ ಮಾಡುತ್ತಾರೆ. ಇಲ್ಲಿ ನಾವು ನೋಡ್ತೀವಿ ದೇವರು ಹೆಚ್ಚಾಗಿ ಮೌನದಲ್ಲಿಯೇ ಸ್ಪಷ್ಟವಾಗಿ ಮಾತನಾಡುತ್ತಾರೆ ಅಂತ. ಸ್ವಲ್ಪ ನಿಧಾನವಾಗಿ ನಡೆದು ದೇವರ ಧ್ವನಿಯನ್ನ ಆಲಿಸಲು ಸಮಯ ಮೀಸಲಿಡಿ ಅಂತ ಈ ಅಧ್ಯಾಯದಿಂದ ನಾವು ತಿಳ್ಕೊತೀವಿ. ಅಹಾಬನ ಬೆನ್ ಹದದನ್ನ ಸೋಲಿಸುತ್ತಾನೆ. ಅಹಾಬ್ಸ್ ವಿಕ್ಟ್ರಿ ಓವರ್ ಅರಾಮ್. ಇಲ್ಲಿ ದೇವರು ಅಹಾಬನಿಗೆ ಸಿರಿಯರ ಮೇಲೆ 2 ಬಾರಿ ವಿಜಯವನ್ನ ನೀಡುತ್ತಾರೆ. ಆದರೆ ದೇವರ ಆಜ್ಞೆಗೆ ವಿರುದ್ಧವಾಗಿ ಅಹಾಬನು ಬೆನ್ ಹದದನ್ನ ಜೀವಂತವಾಗಿ ಬಿಡುತ್ತಾನೆ. ಒಬ್ಬ ಪ್ರವಾದಿಯು ಅವನ ಅವಿಧೇಯತೆಯ ಕಾರಣದಿಂದ ದೇವರ ತೀರ್ಪನ್ನ ಪ್ರಕಟಿಸುತ್ತಾನೆ. ಇಲ್ಲಿ ಅಪೂರ್ಣ ವಿಧೇಯತೆಯು ಅವಿಧೇಯತೆಯೇ.
ಹಾಗಾಗಿ ದೇವರಿಗೆ ಸಂಪೂರ್ಣ ವಿಧೇಯರಾಗಿರಿ ಅಂತ ಈ ಪುಸ್ತಕ ಹೇಳುತ್ತೆ. ನೆಕ್ಸ್ಟ್, ನಬೋದಿನ ದ್ರಾಕ್ಷಿ ತೋಟ. ಇಲ್ಲಿ ಅಹಾಬನು ನಹೋಬದನ ದ್ರಾಕ್ಷಿ ತೋಟವನ್ನ ಅಪೇಕ್ಷಿಸುತ್ತಾನೆ. ಇಲ್ಲಿ ಜೆಸೆಬೇಲಲು ಸುಳ್ಳು ಆರೋಪ ಮಾಡಿ ನಬೋದನ್ನ ಕೊಳ್ಳಿಸುತ್ತಾಳೆ. ಎಲಿಯನು ಅಹಾಬನನ್ನ ಎದುರಿಸಿ ಅವನ ಮತ್ತು ಜೆಸೆಬೇಲ್ನ ಮೇಲೆ ದೇವರ ತೀರ್ಪನ್ನ ಪ್ರಕಟಿಸುತ್ತಾರೆ. ಇಲ್ಲಿ ಅಹಾಬನು ತನ್ನನ್ನು ತಾನು ತಗ್ಗಿಸಿಕೊಂಡ ಕಾರಣ ದೇವರು ತೀರ್ಪಿನ ಒಂದು ಭಾಗವನ್ನ ಮುಂದೂಡುತ್ತಾರೆ. ಹಾಗಾಗಿ ದೇವರು ನಿರಪರಾಧಿಗಳ ಪರವಾಗಿ ನಿಲ್ಲುತ್ತಾರೆ ಅಂತ ನಾವು ತಿಳ್ಕೊತೀವಿ. ಹಾಗಾಗಿ ದುರಾಶೆಯು ಕೊನೆಯಲ್ಲಿ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಅಂತ ನಾವು ತಿಳ್ಕೊತೀವಿ. ದೆನ್ ಅಹಾಬನ ಕೊನೆಯ ಯುದ್ಧ. ಯಹೂದದ ಅರಸನಾದ ಯೆಹೋಷಾಫಾಟನನ್ನ ಅಹಾಬನೊಂದಿಗೆ ಯುದ್ಧಕ್ಕೆ ಸೇರುತ್ತಾರೆ. ಸುಳ್ಳು ಪ್ರವಾದಿಗಳು ವಿಜಯವನ್ನ ಘೋಷಿಸಿದರೂ ಪ್ರವಾದಿ ಮಿಕಾಯನು ದೇವರ ಸತ್ಯವನ್ನ ಪ್ರಕಟಿಸುತ್ತಾನೆ. ಅಹಾಬನು ವೇಷ ಬದಲಿಸಿಕೊಂಡರೂ ಒಂದು ಬಾಣ ಅವನಿಗೆ ತಗಲಿ ದೇವರು ಹೇಳಿದಂತೆಯೇ ಅವನು ಸಾಯುತ್ತಾನೆ. ಈ ಅಧ್ಯಾಯವು ಯೆಹೋಷಾಫಾಟನ ಯಹೂದದಲ್ಲಿ ಮತ್ತು ಅಹಜ್ಯನ ಇಸ್ರೇಲಿನಲ್ಲಿ ಆಳ್ವಿಕೆ ನಡೆಸುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಇಲ್ಲಿ ನಾವು ತಿಳ್ಕೊಳ್ಳೋದು, ದೇವರ ವಾಕ್ಯವು ಯಾವಾಗಲೂ ನೆರವೇರುತ್ತದೆ. ಹಾಗಾಗಿ ಬಹುಮತ ಹೇಳುವುದೇ ಸತ್ಯ, ದೇವರ ವಾಕ್ಯವೇ ಸತ್ಯ ಅಂತ ನಾವು ತಿಳ್ಕೊತೀವಿ. ಒಂದು ಅರಸಗಳ ಪುಸ್ತಕದಿಂದ ನಮಗೆ ಸಿಗೋ ಪಾಠ ವಿಧೇಯತೆ ಆಶೀರ್ವಾದವನ್ನ ತರುತ್ತದೆ. ವಿಗ್ರಹ ಆರಾಧನೆ ಯಾವಾಗಲೂ ನಾಶಕ್ಕೆ ಕಾರಣವಾಗುತ್ತದೆ. ದೇವರು ತನ್ನ ಪ್ರತಿಯೊಂದು ವಾಗ್ದಾನವನ್ನ ನೆರವೇರಿಸುತ್ತಾರೆ. ವಿಧೇಯತೆಯಿಂದ ಅನುಸರಿಸಿದಾಗ ಮಾತ್ರ ಜ್ಞಾನಕ್ಕೆ ನಿಜವಾದ ಮೌಲ್ಯವಿದೆ. ದೇವರ ಪ್ರವಾದಿಗಳು ಧೈರ್ಯದಿಂದ ದೇವರ ಸತ್ಯವನ್ನ ಸಾರುತ್ತಾರೆ. ದೇವರಿಗೆ ನಿಷ್ಠರಾಗಿರುವವರೊಂದಿಗೆ ದೇವರ ಸನ್ನಿಧಿಯು ಇರುತ್ತದೆ. ದೇವರಿಗೆ ಸಂಪೂರ್ಣ ಸಮರ್ಪಿತವಾದ ಹೃದಯವೇ ಜೀವನದ ಅತ್ಯುತ್ತಮ ದೊಡ್ಡ ಸಂಪತ್ತು ಅಂತ ನಾವು ತಿಳ್ಕೊತೀವಿ. ಅಂತಿಮ ಸಂದೇಶ, ಒಂದು ಅರಸರುಗಳ ಮುಖ್ಯ ಸಂದೇಶ, ದೇವರಿಗೆ ಸಂಪೂರ್ಣ ಸಮರ್ಪಿತವಾದ ಹೃದಯವು ಲೋಕದ ಯಾವುದೇ ರಾಜ್ಯ, ಐಶ್ವರ್ಯ ಅಥವಾ ಅಧಿಕಾರಕ್ಕಿಂತಲೂ ಅಮೂಲ್ಯವಾಗಿದೆ ಅಂತ ಈ ಪುಸ್ತಕ ನಮಗೆ ಹೇಳುತ್ತೆ. Thank you all for joining. This is a summary of the book of First Kings. Next week, Second Kings ನೋಡೋಣ. ಸೇರಿಕೊಂಡಿದ್ದಕ್ಕೆ ವಂದನೆಗಳು. ರೀಡಿಂಗ್ ಮಾಡಿ ಮುಗಿಸಿ ನಾನು ಹೋಸ್ಟ್ ಮಾಡಿ ಹೋಗ್ತೀನಿ. God bless. Thank you, ma'am. Thank you and Thank Thank you, you, madam. sister. Thank you, sister. take care. Thanks, ma'am. Mamta.